ಏನ್ ಸಿಮಾ? ಬೇಗ ನಡೀರಿ. ಇರು ಡಾರ್ಲಿಂಗ್, ಸಿಗ್ನಲ್ ಕ್ಲಿಯರ್ ಆಗೋದ್ ಬೇಡವಾ? ಆನಂದ್, ಯಾಕೆ ನಿಲ್ಸಿದ್ರಿ? ಬೇಗ ಮನೆಗೆ ಹೋಗೋಣ. ಓ ಡಾರ್ಲಿಂಗ್, ನಾನು ಅಷ್ಟೊತ್ತಿನ ನೋಡ್ತಾನೆ ಇದ್ದೀನಿ. ಯಾಕೆ ಇಷ್ಟು ಅವಸರ ಪಡ್ತೀಯಾ? ಓಹೋ, ನಾನ್ ನಿಮ್ಗೆ ಯಾಕೆ ಹೇಳಿ? ನನಗೆ ಗೊತ್ತು, ನೀನೇನು ಹೇಳೋದ್ ಬೇಕಾಗಿಲ್ಲ. ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಅದನ್ನ ಎಂಜಾಯ್ ಮಾಡೋಕೆ ಇಷ್ಟೊಂದು ಆತ್ರ. ಈ ಆನಿವರ್ಸರಿನ ಆರ್ಡಿನರಿಯಾಗಿ ಸೆಲೆಬ್ರೇಟ್ ಮಾಡಿದ್ರೆ ಏನ್ ಪ್ರಯೋಜನ? ಅದಕ್ಕೆ ಕೋಮಲವಾದ ಹೂಗಳಿಂದ ನಮ್ಮ ಮಧುರ ಮಿಲನದ ಸವಿಯನ್ನ ಸವಿಬೇಕು. ಓಕೆ? ಏನ್ ಮೂರ್ತಿಗಳೇ? ಓ ನಮಸ್ಕಾರ ಆನಂದ್. ನಿಮ್ ಆರ್ಡರ್ ರೆಡಿ ಆಗಿದೆ. ನಿಮ್ ಮದುವೆಗೆ ನಿಮ್ ಮೊದಲ ರಾತ್ರಿ ನಾನೇ ಹೂ ಕೊಟ್ಟಿದ್ದು. ಹೌದು. ಈಗ ನಿಮ್ ವೆಡ್ಡಿಂಗ್ ಆನಿವರ್ಸರಿಗೂ ನಾನೇ ಹೂ ಕೊಡ್ತಾ ಇದ್ದೀನಿ. ಇಂಥ 100 ದಿನ ಬರ್ಲಿ ಸ್ವಾಮಿ. ಥ್ಯಾಂಕ್ ಯು. ನಾನೇನ್ ಬರ್ಲಾ? ಆಯ್ತು, ಹೊರಟು ಬನ್ನಿ ಸ್ವಾಮಿ. ಬರ್ತೀನಿ. ಸೀಮಾ ಡಾರ್ಲಿಂಗ್, ಟೇಕ್ ದಿಸ್. ಮಧ್ಯೆ ಎಲ್ಲೂ ನಿಲ್ಸ್ಕೊಡ್ದು. ಇಲ್ಲಿ ಕಿಕ್ ಹೊಡೆದ್ರೆ ನೆಕ್ಸ್ಟ್ ಬ್ರೇಕ್ ಹಾಕೋದು ಹೆವೆನ್ಲಿ ಹೋಮ್, ಸ್ವರ್ಗ ನಮ್ಮ ಮನೆ ಮುಂದೆನೆ. ಏ ಡಾರ್ಲಿಂಗ್, ಆಸೆ ಅವಸರ ಇರ್ಬೇಕು, ಆದ್ರೆ ಇಷ್ಟೊಂದು ಇರಬಾರ್ದು. ಕಮಾನ್ ಕಮಾನ್ ಕಮಾನ್. ಸರ್ ಸರ್, ನಾನು ಸತ್ಯಧ್ವನಿ ಪತ್ರಿಕೆ ಎಡಿಟರ್ ಪಬ್ಲಿಷರ್ ಸತ್ಯನಾರಾಯಣ್ ಅಂತ. ಸರ್, ಅವತ್ತು ಕೋರ್ಟ್ನಲ್ಲಿ ನೋ ನೋ ಅಂತ ಕಿರ್ಚಾಡಿದ್ರಲ್ಲ, ದಯವಿಟ್ಟು ಯಾಕೆ ಅಂತ ಹೇಳ್ತೀರಾ? ನನ್ ಮಗ ಆನಂದ್ ಎಂದು ಮದ್ಯಪಾನ ಮಾಡ್ದವನಲ್ಲ. ನನಗೆ ಚೆನ್ನಾಗ್ ಗೊತ್ತು. ನಿಜವಾಗ್ಲೂ ನನ್ ಮಗ ಎಂದು ಮದ್ಯಪಾನ ಮಾಡ್ದವನಲ್ಲ. ಏನ್ ಹೇಳ್ತಾ ಇದ್ದೀರಾ? ಚೆನ್ನಾಗ್ ಗೊತ್ತು. ಅವ್ನು ಕುಡುಕ ಅಲ್ಲ, ಅವ್ನು ಕುಡುಕ ಅಲ್ಲ. ನನ್ ಮಗ ಕುಡುಕ ಅಲ್ಲ, ಅವನೆಂದು ಮದ್ಯಪಾನ ಮಾಡ್ದವನಲ್ಲ. ಇದರಲ್ಲೇನೋ ಗೂಢ ಇದೆ. ಇವ್ರ ಮಗ ಆನಂದ್ ಮದ್ಯಪಾನ ಮಾಡೋನಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕೋರ್ಟ್ ಜಡ್ಜ್ಮೆಂಟ್ ಮೃತ ಆನಂದ್ ಮದ್ಯಪಾನದ ಮತ್ತಿನಿಂದ ಹಿಡಿತ ತಪ್ಪಿ ಆಕ್ಸಿಡೆಂಟಲ್ ಸತ್ತ ಅಂತ ಹೇಳ್ತಿದೆ. ಆಕ್ಸಿಡೆಂಟ್ ಆಗಿದ್ದು ಕಾರ್ಗೂ ಸ್ಕೂಟರ್ಗೂ, ಬಟ್ ಲಾರಿಗೂ ಸ್ಕೂಟರ್ಗೂ ಅಂತ ಜಡ್ಜ್ಮೆಂಟ್ ಹೇಳ್ತಿದೆ. ಸಮಥಿಂಗ್ ಇಸ್ ರಾಂಗ್. ನನ್ ಮಗ ಆನಂದ್ ಮದ್ಯಪಾನ ಮಾಡೋನಲ್ಲ, ಅವನು ಕುಡುಕ ಅಲ್ಲ, ಅವನು ಕುಡುಕ ಅಲ್ಲ. ಯು ಆರ್ ಕರೆಕ್ಟ್ ಸರ್. ಇದರ ಹಿಂದೆ ಯಾವುದೋ ಒಂದು ಕಸರತ್ತಿದೆ. ಸುಳ್ಳು ಸಾಕ್ಷಿ ಆಧಾರಗಳನ್ನ ಇಷ್ಟು ಗಟ್ಟಿಯಾಗಿ ಸೃಷ್ಟಿ ಮಾಡಿರೋ ರೀತಿ ನೋಡಿದ್ರೆ ಯಾವುದೋ ಪ್ರಬಲ ವ್ಯಕ್ತಿಯ ಕೈವಾಡ ಹಾಗೂ ರಾಜಕೀಯ ಬೆಂಬಲ, ಪೊಲೀಸ್ ಇಕ್ಮತ್ ಖಂಡಿತ ಇದ್ದೇ ಇದೆ. ಬಾಸ್ಟರ್ಡ್ಸ್ ತಮ್ಮ ಸ್ವಾರ್ಥಕ್ಕಾಗಿ ಸಾಮಾನ್ಯ ಜನರ ಪ್ರಾಣದೊಂದಿಗೆ ಆಟ ಆಡೋ ಆ ಕದೀಮರ ಕೂಟನ ಬೆಳಕಿಗೆ ತಂದು ಸತ್ಯ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸೋದೆ ನನ್ನ ಪತ್ರಿಕೆ ಸತ್ಯಧ್ವನಿಯ ಧ್ಯೇಯ. ಐ ವಿಲ್ ಡೂ ಇಟ್ ಸರ್. ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಅರ್ಜೆಂಟ್ ಬರ ಹೇಳಿದ್ರಂತೆ. ಎಸ್, ಸಿ ದೇರ್. ಅಲ್ಲಿ ರಾಜ್ಯದ ಎಲ್ಲಾ ಪತ್ರಿಕೆಗಳು ಇವೆ. ಅವು
ಇಂದಿರಾನಗರ ಹತ್ತರೆ ಕ್ರಾಸ್ ಪ್ರಕರಣದ ಬಗ್ಗೆ ಎಲ್ಲಾ ಒಂದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿವೆ. ಆದರೆ ಸತ್ಯಧ್ವನಿ ಅನ್ನೋ ಪತ್ರಿಕೆ ಮಾತ್ರ ಆ ಪ್ರಕರಣದ ಹಿಂದೆ ದುಷ್ಟಕೂಟದ ವ್ಯಾಘ್ರ ನರ್ತನ, ವಂಚಕರ ಜಾಲಕ್ಕೆ ಅಮಾಯಕ ದಂಪತಿಗಳ ಬಲಿ ಅಂತ ಬರೆದಿದೆ. ಅದರ ಹಿಂದಿನ ಸತ್ಯ ಹೊರಬಿದ್ರೆ ನ್ಯಾಯಾಂಗ, ಶಾಸಕಾಂಗ ಹಾಗೂ ಪೊಲೀಸ್ ಇಲಾಖೆಗಳ ಬೆತ್ತಲೆ ದರ್ಶನವಾಗುತ್ತೆ ಅಂತಾನು ಬರೆದಿದೆ. ಏನಿದ್ರ ಅರ್ಥ? ಸರ್ ಅದು ನೋ 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 ನನಗೆ ನಿಮ್ ಬಾಯಿ ಮಾತಿನ ಸಮಾಧಾನ ವಿವರಣೆಗಳು ಬೇಕಾಗಿಲ್ಲ. ವಾಟ್ ಐ ವಾಂಟ್ ಈಸ್ ಕರೆಕ್ಟ್ ಕ್ಲಾರಿಫಿಕೇಶನ್ ಅಂಡ್ ವೆರಿಫಿಕೇಶನ್. ದಟ್ಸ್ ಆಲ್. ಟೇಕ್ ದಟ್ ಪೇಪರ್. ಅಣ್ಣ ಅಣ್ಣ ಏನಣ್ಣ, ನಾನು ಆವಾಗ್ಲಿಂದ ಕರಿತಾನೆ ಇದ್ದೀನಿ, ನೀನ್ ಮಾತಾಡ್ತಾನೆ ಇಲ್ಲ. ನೋ ಅಣ್ಣ ಬಿಸ್ನೆಸ್ ಅಣ್ಣ ನೋ ಅಣ್ಣ ಬಿಸ್ನೆಸ್. ಎಸ್ ದೀಪಾ, ನೀನ್ ತಂಗಿ ಆಗಿರೋದು ಮನೆಯಲ್ಲಿ ಮಾತ್ರ. ಇಲ್ಲಿ ನೀನ್ ಸಬ್ ಎಡಿಟರ್ ಸತ್ಯಧ್ವನಿ, ನಾನ್ ನಿಂತರ ಕೆಲ್ಸಗಾರಿಗೆ ಮುಖ್ಯಸ್ಥ. ಓಕೆ 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 ಸರ್. ದಾಟ್ಸ್ ಬೆಟರ್. ಏನ್ ವಿಷಯ? ನಾನ್ ಬರ್ದಿರೋ ಆರ್ಟಿಕಲ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡು. ಇದ್ರಲ್ಲಿ ಆಶ್ಚರ್ಯ ಏನಿದೆ? ನೀನ್ ಚೆನ್ನಾಗಿ ಬರೀತೀಯಾ ಅಂತ ನಿನಗೆ ಸಬ್ ಎಡಿಟರ್ ಪೋಸ್ಟ್ ಕೊಟ್ಟಿದ್ದು. ಆದ್ರೆ ಇಷ್ಟಕ್ಕೆ ನೀನು ಅಲ್ಪತೃಪ್ತಲಾಗಬಾರ್ದು. ನನಗೆ ಇಷ್ಟ ಆಗಲ್ಲ. ಇನ್ನು ಪತ್ರಿಕಾ ರಂಗದಲ್ಲಿ ನೀನು ಸಾಕಷ್ಟು ಮಜಲುನೆಲ್ಲ ದಾಟಬೇಕಾಗಿದೆ. ಇದರೆಲ್ಲ ಆಮೇಲೆ ನೋಡೋಣ. ಮೊದಲು ನೀನು ವಿನೋಬ ಭಾವೆ ಆಶ್ರಮಕ್ಕೆ ಹೋಗಿ ಅಲ್ಲಿಂದ ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೊಂಬಾ. ಆಯ್ತಣ್ಣ. ಸಾರಿ ಸಾರಿ ಸರ್. ದಟ್ಸ್ ಗುಡ್. ಹೋಗು. ನೀವೇನೋ ಈ ಪೇಪರ್ ಎಡಿಟರ್? ಎಸ್, ಸತ್ಯ ನ್ಯಾಯನ ಎತ್ತಿಡಿಯಕ್ಕಿರೋ ಆ ಸತ್ಯಧ್ವನಿ ಪತ್ರಿಕೆ ಎಡಿಟರ್ ನಾನೇ. ಓಹೋ. ಅಷ್ಟೇ ಅಲ್ಲ, ಅತ್ಯಾಚಾರ, ದೌರ್ಜನ್ಯ, ಶೋಷಣೆನ ಬೆಳಕಿಗೆ ತಂದು ಬೆತ್ತಲೆ ಮಾಡೋ ಈ ಸತ್ಯಧ್ವನಿ ಪತ್ರಿಕೆಯ ಪಬ್ಲಿಷರ್ ಕೂಡ ನಾನೇ. ಏನಾಗಬೇಕಾಗಿದೆ ನಿಮಗೆ? ನಾನು ಸಬ್ ಇನ್ಸ್ಪೆಕ್ಟರ್. ಅದು ನಿಮ್ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ. ಹೆಸರು ಹರಿಶ್ಚಂದ್ರ ಅಂತ. ಅದೇ ಅದೇ ನನಗೂ ಅನುಮಾನ. ಎಸ್ ಐ ಸಾಹೇಬ್ರೆ, ನೀವು ಬರೀ ಹೆಸರಲ್ಲಿ ಮಾತ್ರ ಹರಿಶ್ಚಂದ್ರ ಅನ್ನೋ ಗುಮಾನಿ ನನಗೆ. ಸತ್ಯನಾರಾಯಣ್, ಡೋಂಟ್ ರೈಸ್ ಯೋರ್ ವಾಯ್ಸ್. ಕಿರ್ಚಾಡ್ಬೇಡಿ, ಮೆತ್ತಗೆ ಹೇಳಿ ಬಂದ್ ವಿಷಯ ಏನು ಅಂತ. ಅದಕ್ಕೂ ಮುಂಚೆ ಇನ್ನೊಬ್ರು ಬಳಿ ಬರುವಾಗ ವಿತ್ ಪರ್ಮಿಷನ್, ಐ ಮೀನ್ ಕೇಳಿ ಒಳಗ್ ಬರಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿಮ್ಗೆ? ಮಿಸ್ಟರ್, ನಾವು ಪೊಲೀಸ್ ಆಫೀಸರ್ಸ್. ಎಲ್ಲಿಗೆ ಯಾವಾಗ ಹೇಗ್ ಬೇಕಾದ್ರೂ ಬರ್ತೀವಿ. ಎಲ್ಲಿಗೆ ಯಾವಾಗ ಹೇಗ್ ಬೇಕಾದ್ರೂ ಬರೋಕ್ಕೆ ಇದು ಸೂಳೆ ಮನೆ ಅಲ್ಲ. ದಿಸ್ ಇಸ್ ನಾಟ್ ಅ ಪ್ರಾಸ್ಟಿಟ್ಯೂಟ್ಸ್ ಪ್ಲೇಸ್. ದಿಸ್ ಅ ಪ್ರೆಸ್. ಮೈಂಡ್ ಇಟ್. ಎಸ್, ಇದು ಪ್ರೆಸ್ ಆಗಿದ್ದಕ್ಕೆ ನಾ ಇಲ್ಲಿಗೆ ಬಂದಿರೋದು. ಯಾಕೆ? ನಾನು ಯಾರು, ನನ್ನ ಪದ್ಧತಿ ಏನು ತಿಳಿಸೋದಕ್ಕೆ. ಅದರ ಅವಶ್ಯಕತೆ ನನಗಿಲ್ಲ. ಆದ್ರೆ ನನಗಿದೆ. ರೇ, ನಿಮ್ಮ ಈ ಸಪ್ಪೆ ಗೊಡ್ಡಿ ಎಚ್ಚರಿಕೆಗಳ ಸೊಪ್ಪಾಕೋನಲ್ಲ ಈ ಸತ್ಯನಾರಾಯಣ್. ಅನ್ಕೊಂಡಿದ್ದನ್ನ ಏನಾದ್ರೂ ಮಾಡದೇ ಇರೋನಲ್ಲ ಎಸ್ ಐ ಹರಿಶ್ಚಂದ್ರ. ಇಂದಿರಾನಗರ ಹತ್ತನೇ ಪ್ರಕರಣದ ಬಗ್ಗೆ ಎಲ್ಲಾ ಪೇಪರ್ಗಳು ಒಂದೇ ರೀತಿ ಬರ್ತಿವೆ, ಆದ್ರೆ ಈ ಪತ್ರಿಕೆ ಮಾತ್ರ ಬೇರೆ ಬರ್ತಿದೆ. ವೈ? ಬಿಕಾಸ್ ಸತ್ಯ ಏನು ಅಂತ ನಮಗ್ ಗೊತ್ತು. ಅದಕ್ಕೆ. ಹಾಗಿದ್ರೆ ಅದನ್ನ ಕೋರ್ಟ್ನಲ್ಲಿ ಯಾಕೆ ಹೇಳಿಲ್ಲ? ಯಾಕೆ ಹೇಳಲಿಲ್ಲ? ಹೇಳಕ್ ಯಾರಿಗ್ರಿ ಅವಕಾಶ ಕೊಟ್ರಿ? ನ್ಯಾಯ ದೇವತೆ ಕಣ್ಣನ್ನೇ ಮುಚ್ಚಿಸಿದ್ರಿ, ಬಾಯಿ ಗರ ಬಡ್ಸಿದ್ರಿ, ಕಿವಿ ಕಾಲ ಕಬ್ಬಣನೆ ಕುಯ್ದ್ರಿ, ಎಲ್ಲದಕ್ಕೂ ಚಿಲ್ಲರೆ ಬಿಸಾಕಿದ್ರಿ. ಸಮಯ ಬಂದ್ರೆ ಸತ್ಯನ್ ಮಾತ್ರ ಅಲ್ಲ, ಅದ್ರ ಹಿಂದೆ ಬರೋ ಎಲ್ಲರೂ ಸುಟ್ಟು ಹಾಕ್ತೀವಿ. ಅದು ನಮ್ಮಿಷ್ಟ. ನೆವರ್! ಸತ್ಯ ಸುಟ್ಟು ಬೂದಿಯಾಕ್ ನಾನ್ ಬಿಡೋದಿಲ್ಲ ಮಿಸ್ಟರ್ 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 ಹರಿಶ್ಚಂದ್ರ. ನಾನ್ ಬಿಡೋದಿಲ್ಲ. ಯಾಕೆಂದ್ರೆ ಅದೇ ನನ್ನ ಧ್ಯೇಯ. ಸತ್ಯನಾರಾಯಣ್, ನಿಮ್ಮ ಒಣ ಧ್ಯೇಯ ಆದರ್ಶದ ಮಾತುಗಳಿಗೆ ನಾನು ಕಿವಿಗೊಡೋನಲ್ಲ. ನಿಮ್ಮ ಒಂದೇ ಒಂದು ಪತ್ರಿಕೆಯಿಂದ ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬಂದ್ರೆ ಅದನ್ನು ಸಹಿಸಿಕೊಂಡು ನಾನು ಇರೋದಿಲ್ಲ. ಎಸ್, ಇನ್ನೂ ಕಾಲ ಮಿಂಚಿಲ್ಲ. ಒಳ್ಳೆ ಮಾತಿನಲ್ಲಿ ಪ್ರಶ್ನೋರು ಅನ್ನೋ ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ನಾಳೆ ನಿಮ್ ಪತ್ರಿಕೆ ತಿದ್ದುಪಡಿ ಪ್ರಕಟಿಸ್ತಾ ಹೋದ್ರೆ ಪರಿಣಾಮ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಿ ಕೇರ್ಫುಲ್. ಶಟ್ ಅಪ್ ಮಿಸ್ಟರ್ ಸಬ್ ಇನ್ಸ್ಪೆಕ್ಟರ್. ಇಟ್ಟು ಹೆಜ್ಜೆನ ಹಿಂದಿಡೋನಲ್ಲ ಈ ಸತ್ಯನಾರಾಯಣ್. ಹಣಕ್ಕೋಸ್ಕರ ಹೇಸಿಗೆ ಚಪ್ಪರ್ಸೋ ನಿಮ್ ಹಂದಿ ಬುದ್ಧಿನ ಬಾಯಲ್ ಮಾಡದೆ ನಾನು ಬಿಡೋದಿಲ್ಲ. ಯು ಸತ್ಯನಾರಾಯಣ್, ಕಾಲ್ ಮೀ ಮಿಸ್ಟರ್ ಸತ್ಯನಾರಾಯಣ್. ಆಲ್ ರೈಟ್. ನಿಮ್ಮನ್ನ ಎಲ್ಲಿ ಹೇಗೆ ಮೀಟ್ ಮಾಡ್ಬೇಕೋ ಅಲ್ಲೇ ಹಾಗೆ ಮೀಟ್ ಮಾಡ್ತೀನಿ. ಅದೆಲ್ಲ ಆಮೇಲೆ. ಬಟ್ ರೈಟ್ ನೌ ಯು ಗೆಟ್ ಔಟ್ ಆಫ್ ಮೈ ಪ್ರೆಸ್. ಔಟ್ ಔಟ್ ಔಟ್. ಯು ಓಕೆ.